ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗಿದೆ, ಡಿಸೇಬಲ್ ಆಗಿದೆ. ಹಾಗಾದ್ರೆ ಈ ಅಕೌಂಟ್ ನ ವಾಪಸ್ ಯಾವ ರೀತಿ ತರೋದು? ಮೆಟಾ ವೆರಿಫೈ ಪೇಜ್ ಆಗಿದ್ರು ನಮ್ಗೆ ಏಜೆಂಟ್ ಇಂದ ಸಪೋರ್ಟ್ ಸಿಗ್ತಾ ಇಲ್ಲ. ನನ್ನ ಅಕೌಂಟ್ ಅಲ್ಲಿರುವಂತ ಎಲ್ಲಾ ಡೇಟಾಗಳು ಹೋಗ್ಬಿಡುತ್ತಾ? ಹಲವಾರು ಪ್ರಶ್ನೆಗಳಿದೆ. ಎಲ್ಲದಕ್ಕೂ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್. ಎಸ್, ಇವತ್ತು ಫುಲ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಲಾಸ್ಟ್ ವಿಡಿಯೋಲ್ಲಿ ಈ ವಿಡಿಯೋಲ್ಲಿ ನೋಡೋದಕ್ಕೆ. ಆ್ಯಂಡ್ ಆಲ್ಸೋ ನನಗೆ ಕೈ ಆಪರೇಷನ್ ಕೂಡ ಆಯಿತು. ಈಗ ಫಿಸಿಯೋಥೆರಪಿ ಶುರು ಮಾಡಿದ್ದಾರೆ. ಇನ್ನು ಬಹುಶಃ 1 ತಿಂಗಳು ಕಾಲ ನನಗೆ ಕೈ ಎಕ್ಸಸೈಸ್ ನಡೆಯುತ್ತೆ. ಇದಾದ್ಮೇಲೆ ಗಾಡಿ ಓಡಿಸ್ಬೋದು ಅಂತ ಹೇಳಿದ್ದಾರೆ. ಕಾಲಂತೂ ರೆಡಿ ಆಗಿದೆ ಆ್ಯಂಡ್ ಕೈ ರೆಡಿ ಆಗ್ತಾ ಇದೆ. ಟೈಮ್ ತಗೊಳುತ್ತೆ, ನೋಡ್ಬೋದು. ಇದೆಲ್ಲ ಕುಯ್ದಿರೋ ಜಾಗದಲ್ಲೇ ಮತ್ತೆ ಮತ್ತೆ ಕುಯ್ದುಬಿಟ್ಟು ಎಲ್ಲ ಈ ರೀತಿ ಮಾಡಿದ್ದಾರೆ. ಇಟ್ಸ್ ಓಕೆ. ಕೈಯೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ. ಟೈಮ್ ತಗೊಳುತ್ತೆ. ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟು ರಿಕವರಿ ಆಗಲಿಕ್ಕೆ. ಸೊ ಒಂದೊಂದೇ ಹಂತನ ಫೇಸ್ ಮಾಡಿ ಎದುರಿಸಿ ಹುಷಾರಾಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋಸ್ನ ನಾನು ಅವನ್ನ ರೆಗ್ಯುಲರ್ ಬೇಸಿಸ್ ನಾನು ಬಿಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ 1 ವಾರಕ್ಕೊಂದು ಅಂತ ಹೇಳಿ ನಾನು ಇದು ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಪೇಯ್ನಲ್ಲಿ ನಾನು ಏನೂ ಮಾಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಸೊ ಎನಿವೇಸ್ ನಾನು ಎಲ್ಲ ರೀತಿಯ ಅಪ್ಡೇಟ್ಸ್ಗಳನ್ನ ನನ್ನ ಶಾರ್ಟ್ಸಲ್ಲಿ ಕೂಡ ಹಾಕಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲಕ್ಕೆ ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ ಯು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ಗೆ. ನನಗೆ ಸಿಕ್ಕಾಪಟ್ಟೆ ಜನ ಬ್ಲೆಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಬೇಗ ಹುಷಾರಾಗಿ ಅಕ್ಕ ಮತ್ತೆ ಬೈಕ್ ರೈಡ್ ಮಾಡೋದನ್ನ ನೋಡಬೇಕು ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ, ತುಂಬ ಉತ್ಸಾಹ ಕೂಡ ಬರುತ್ತೆ. ಭೀಮನು ಬಂದಾಯ್ತು, ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಿಮ್ಮೆಲ್ಲರ ಪ್ರೀತಿಗೆ ಯಾವತ್ತೂ ಆಭಾರಿ ಆಗಿರ್ತೀನಿ ನಾನು. ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಖಂಡಿತ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಚಾರದ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಏನು ಅಂತ ಅಂದರೆ, ನನಗೆ ತುಂಬ ಜನ ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಆಯಿತು, ನನ್ನ ಇನ್ಸ್ಟಾಗ್ರಾಮು ಸಸ್ಪೆಂಡ್ ಆಗಿದೆ, ಏನು ಮಾಡಬೇಕು ಅಂತ ಹೇಳಿ ನನಗೆ ನಿಜವಾಗ್ಲೂ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಬಿಕಾಸ್ ನಂದು ರೀಸೆಂಟಾಗಿ 6 ತಿಂಗಳಿಂದ ನಂದು ಇಶ್ಯೂ ಆಗಿತ್ತಲ್ಲ, ನಿಮ್ಗೆ ಗೊತ್ತಲ್ಲ, ನಾನು ಅದ್ರ ಬಗ್ಗೆ ಹೇಳಿದ್ದೆ. ಬಿಡಿ, ಅದಕ್ಕೆ 1000 ಜನ ನೆಗೆಟಿವ್ ಕಮೆಂಟು ಹಾಕಿದ್ದೀರಾ. ಬಟ್ ಸ್ಟಿಲ್ ನಾನು ಅದೆಲ್ಲ ರಿಕವರಿ ಮಾಡಿಕೊಂಡು ನನ್ನ ಅಕೌಂಟ್ ಇವತ್ತು ವಾಪಸ್ ಬಂದು ನಾನು ಆರಾಮಾಗಿದ್ದೀನಿ ಅಲ್ಲ. ಸೊ ಹಾಗಾಗಿ ತುಂಬ ಜನಕ್ಕೆ ಕ್ಯೂರಿಯಾಸಿಟಿನೂ ಇದೆ. ಆ್ಯಂಡ್ ಏನೋ ಹೆಲ್ಪ್ ಆಗುತ್ತಾ ಅಂತ ಹೇಳಿ ನನ್ನನ್ನು ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದೆಲ್ಲ ಹೋದ್ರೆ ಹೇಗೆ, ಎತ್ತ, ಏನು ಅಂತ ಹೇಳ್ಬಿಟ್ಟು. ಸೊ ಹೋದ್ರೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಿರುವಂದಷ್ಟು ನಾಲೆಜ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನಾನು ದೊಡ್ಡ ಪಂಡಿತ್ಲು ಅಥವಾ ನಾನು ಎಲ್ಲ ದೊಡ್ಡ ಇದು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತಿರುವಂತ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹೇಳ್ಕೊತೀನಿ. ಸೊ ಬಹುಶಃ ನಿಮ್ಗೆ ಹೆಲ್ಪ್ ಆಗುತ್ತೆ ಅಥವಾ ಯೂಸ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಗೊತ್ತು, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೋದಾಗ ಅವ್ರಿಗೆ ಆಗುವಂತ ನೋವಾಗಿರ್ಬೋದು, ಅವ್ರಿಗಾಗುವಂತ ಬೇಜಾರು, ಡಿಪ್ರೆಷನ್ ಎಲ್ಲಾನು ನಾನು ಅನುಭವಿಸಿದ್ದೇನೆ. ಈಗ ರೀಸೆಂಟ್ ಆಗಿ ನಮ್ಮ ದಿ ಥ್ರಾಟೆಲ್ಲರ್ದು ಕೂಡ ಅಕೌಂಟ್ ಹೋಗಿತ್ತು, ಅವನ ಅಕೌಂಟ್ ವಾಪಸ್ ಬಂದಿದೆ ಇವಾಗ. ಸೊ ಎಲ್ಲಾನು ಒಂದು ದೊಡ್ಡ ಕಷ್ಟದ ಒಂದು ವಿಚಾರದಲ್ಲಿ ನಾವೆಲ್ಲರೂ ಅಕೌಂಟ್ ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಸಡನ್ ಆಗಿ ಯಾರೋ ಮಾಡೋ ತಪ್ಪುಗಳಿಗೆ ಈ ತರ ಹೋಗ್ಬಿಟ್ರೆ ಬೇಜಾರಾಗುತ್ತಲ್ವಾ. ಹಾಗಾಗಿ ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇವಾಗ ಮೊದಲನೇದಾಗಿ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗಿದೆ. ಇನ್ಸ್ಟಾಗ್ರಾಮ್ ಬೇಸಿಕಲಿ ಮೆಜಾರಿಟಿ ಹೊಡೆಯೋದು ಇನ್ಸ್ಟಾಗ್ರಾಮ್, ಓಕೆನಾ. ಸೊ ನಿಮ್ಮ ಇನ್ಸ್ಟಾಗ್ರಾಮು ವಿತೌಟ್ ನೋಟಿಸು, ವಿತೌಟ್ ಏನು ಮೇಲ್ ಕೂಡ, ಕೆಲವ್ರಿಗೆ ಮೇಲೂ ಬಂದಿರೋದಿಲ್ಲ, ನನಗಂತೂ ಮೇಲೇ ಬಂದಿಲ್ಲ, ಮೇಲ್ ಬಂದಿರೋದಿಲ್ಲ ಅಥವಾ ಏನೋ ನೋಟಿಫಿಕೇಶನ್ಸ್ ಬಂದಿರಲ್ಲ, ಏನು ಬರ್ದಿರ ಟಕ್ಕ ನನಗೆ ಅಕೌಂಟ್ನ ತೆಗೆದುಬಿಟ್ಟಿರ್ತಾರೆ. ಅದೇ ಕೆಲವ್ರ ವಿಚಾರದಲ್ಲಿ ಅಪೀಲ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿರ್ತಾರೆ. ಸೊ ಇದು ಎಲ್ಲಾನು ಒಬ್ಬೊಬ್ಬರಿಗೆ ಒಂದೊಂದು ತರ ಡಿಪೆಂಡ್ ಆಗುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅನ್ಲೆಸ್ ಅಂಡ್ ಅಂಟಿಲ್ ಅಂತ ಏನಲ್ಲ, ನೀವೇನಾದ್ರೂ ವೆರಿಫೈ ಪೇಜ್ ಆಗಿದ್ರು ಸಮೇತ ನಿಮ್ಮ ಅಕೌಂಟ್ ನ ಎಗರಿಸ್ತಾ ಇದ್ದಾರೆ. ಅವ್ರಿಗೂ ಇಲ್ಲ ರೆಸ್ಪೆಕ್ಟ್. ನೀವು ಕಾಸು ಕೊಟ್ಟು ವೆರಿಫೈ ಮಾಡಿರ್ತೀರಿ, ಎಲ್ಲ ಜೆನ್ಯೂನ್ ಆಗಿ ನಿಮ್ದು ವೆರಿಫಿಕೇಶನ್ ಆಗಿರುತ್ತೆ, ಆದ್ರೂ ನಿಮ್ಮ ಅಕೌಂಟ್ ಎಗರಿಸ್ಬಿಡ್ತಾರೆ. ಸೊ ಏನು ಹಾಗಾದ್ರೆ ವೆರಿಫಿಕೇಶನ್ ಮಾಡ್ಕೊಂಡ್ರೆ, ಬಂಡವಾಳ ಹಾಕಿದ್ರೆ ನಾವು ಹೆಂಗೆ ಕತೆ? ಸುಮ್ಮನೆ ವೇಸ್ಟಾ? ದುಡ್ಡು ಹಾಕ್ಬಿಟ್ರೆ? ಎಲ್ಲಾನು ಹೇಳ್ತೀನಿ ನಾನು. ಸೊ ಏನಾಗುತ್ತೆ, ಇವಾಗ ನಾನು 2 ರೀತಿ ಹೇಳಿದೆ. ಒಂದು, ಅಪೀಲ್ ಮಾಡಕ್ ಅವಕಾಶ ಸಿಗುತ್ತೆ, ಇನ್ನೊಬ್ರಿಗೆ ಅಪೀಲ್ ಮಾಡಕ್ ಅವಕಾಶ ಸಿಗೋದಿಲ್ಲ. ಸೊ ಈಗ ಅಪೀಲ್ ಮಾಡಕ್ ಅವಕಾಶ ಸಿಕ್ತು ಅಂತ ಅನ್ಕೊಳ್ಳಿ, ಅಪೀಲ್ ಮಾಡಿ, ಓಕೆನಾ. ಇನ್ಸ್ಟಾಗ್ರಾಮ್ ಅವರು ಅಥವಾ ಮೆಟಾದವರು, ಬೇಸಿಕಲಿ ಮೆಟಾದವರು ನಿಮಗೆ 15 ವರ್ಕಿಂಗ್ ಡೇಸ್ ನ ತಗೊಂತಾರೆ ನಿಮಗೆ ವಾಪಸ್ಸು ರಿಟ್ರೀವ್ ಬ್ಯಾಕ್ ನ ಮಾಡೋದಕ್ಕೆ. 15 ವರ್ಕಿಂಗ್ ಡೇಸ್, ಅದರಲ್ಲಿ ಸ್ಯಾಟರ್ಡೆ ಸಂಡೇನು ಕೌಂಟ್ ಆಗೋದಿಲ್ಲ, ಓಕೆನಾ. ಸೊ USA ಬೇಸ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಇದು ಯಾವುದು ನಡೆಯಲ್ಲ. ಇದು ಕ್ಯಾಲಿಫೋರ್ನಿಯಾ ಮೆಟಾ ಇರೋದು ಮೇನ್ ಅಲ್ಲಿ. ಸೊ ಅಲ್ಲಿನೇ ಅವರು ನಮಗೆ ರಿಟ್ರೀವ್ ಮಾಡ್ಬೇಕು, ಇಂಡಿಯಾದಲ್ಲಿ ಏನು ಮಾಡಲ್ಲ, ಓಕೆನಾ. ಸೊ ಅಲ್ಲಿ ಅವ್ರು ರೆಸ್ಪಾನ್ಸ್ ಮಾಡೋವರೆಗೂ 15 ವರ್ಕಿಂಗ್ ಡೇಸ್ ನಾವು ವೆಯ್ಟ್ ಮಾಡಬೇಕು. ಇದಾದ್ಮೇಲೆ ನನಗೆ ಏನೋ ನೋಟಿಫಿಕೇಶನ್ ಬಂದಿಲ್ಲ, ನನಗೆ ಏನು ಮಾಡಿಲ್ಲ, ಅಕೌಂಟ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಬೇಜಾರು ಮಾಡ್ಕೊಂತಾರೆ. ಇಂಥವ್ರಿಗೆ ನಾನು ಹೇಳೋದು ಕೆಲವೊಂದಷ್ಟು ಟಿಪ್ಸ್ಗಳು. ಅಪೀಲ್ ಮಾಡಕ್ ಅವಕಾಶ ಇಲ್ಲ ನಿಮಗೆ. ಸೊ ಏನ್ ಮಾಡ್ಬೋದು ನೀವು? ಆಪ್ಷನ್ ನಂಬರ್ 1, ನಿಮ್ಮ ಇನ್ಸ್ಟಾಗ್ರಾಮ್ದು ಯಾವತ್ತೂ ಅಷ್ಟೇ ಒಂದು ಸ್ಕ್ರೀನ್ ಶಾಟ್ ನ ಹೊಡೆದಿಟ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ನೀವು ಅಕೌಂಟ್ ಚೆನ್ನಾಗಿದ್ದಾಗಲೂ ಅಷ್ಟೇ ಒಂದು ಸ್ಕ್ರೀನ್ ಶಾಟ್ ನ ತಕೊಂಡ್ಬಿಟ್ಟು ನೀವು ಡ್ರೈವಲ್ಲಿ ಹಾಕಿ ಇಟ್ಕೊಂಡ್ಬಿಡ್ರಿ, ಓಕೆನಾ. ಸೊ ಬೇಡ, ಯಾರಿಗೂ ಕೆಟ್ಟದಾಗದ್ ಬೇಡ, ಬಟ್ ಯಾವತ್ತಿದ್ರೂ ಅದು ಸೇಫ್ಟಿ, ಓಕೆನಾ. ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರಿ.
ಆ ಸ್ಕ್ರೀನ್ಶಾಟ್ನ ನೀವೇನು ಮಾಡ್ತೀರಾ, ಎಕ್ಸಲ್ಲಿ ಹೋಗ್ಬಿಟ್ಟು ಟ್ವೀಟ್ ಮಾಡ್ತೀರಾ. ಏನಂತ ಎಕ್ಸ್ ಅಂದರೆ ತುಂಬ ಜನಕ್ಕೆ ಅದು ನಮಗೆ ಟ್ವಿಟರ್ ಅಂತ ಒಂದು ರೂಢಿ, ನಾನು ಟ್ವಿಟರ್ ಅಂತಾನೆ ತಗೊಂತೀನಿ ಇವಾಗ. ಸೊ ಆ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ನ ಟ್ಯಾಗ್ ಮಾಡಿ, ಮೆಟಾ ಇಂಡಿಯಾನ ಟ್ಯಾಗ್ ಮಾಡಿ, ಮೆಟಾನ ಟ್ಯಾಗ್ ಮಾಡಿ, ಈ ಥರ ನನ್ನ ಅಕೌಂಟು ಹಿಂಗೆ ಸಸ್ಪೆಂಡ್ ಆಗಿದೆ, ಏನು ನನಗೆ ಇದಕ್ಕೆ ನಮ್ಮನ್ನ ರಿಟ್ರೀವ್ ಮಾಡಿ ವಾಪಸ್ಸು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಮೇಲ್ ಐ ಡಿನ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನನ ಪಡಿ. ಅದರಲ್ಲಿ ಮೆಜಾರಿಟಿ 50-50% ಇರುತ್ತೆ ಅವರು ರಿಟ್ರೀವ್ ಮಾಡೋದಕ್ಕೆ. ಈ ಥರ ಒಂದು 4-5 ಜನ ಅಲ್ಲ, ಒಂದು 10 ಜನದ ಹತ್ರ ನೀವು ಟ್ವೀಟ್ನ ಮಾಡಿಸ್ಬೇಕಾಗುತ್ತೆ, ಎಕ್ಸ್ನ ಮಾಡಿಸ್ಬೇಕಾಗುತ್ತೆ. ಅನ್ಲೆಸ್ ಅಂಟಿಲ್ ನೀವು ಒಬ್ಬರೇ ಮಾಡ್ತೀನಿ ಅಂತಂದ್ರೆ ಪ್ರಯೋಜನ ಇಲ್ಲ, ಅದನ್ನ ರೀಟ್ವೀಟ್ ಮಾಡಬೇಕಾಗುತ್ತೆ, ಮತ್ತೆ ಕೆಲವ್ರಿಗೆ ಅದಕ್ಕೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ನ ಟ್ಯಾಗ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ತುಂಬಾ ಜಾಸ್ತಿ ಪ್ರೆಷರ್ ಹಾಕಿದಾಗ ರೆಸ್ಪಾಂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಎರಡನೇ ಆಪ್ಷನ್ನು, ವೆರಿಫೈ ಪೇಜ್ಗಳು ಇರ್ತವೆ. ಅವ್ರು ದುಡ್ಡು ಕೊಟ್ಟಾದ್ರೂ ವೆರಿಫೈ ಮಾಡ್ಕೊಳ್ಳಿ, ಇಲ್ಲ ಜೆನ್ಯೂನ್ ಆಗೋದ್ರು ವೆರಿಫೈ ಮಾಡ್ಕೊಂಡಿರ್ಲಿ, ಒಟ್ಟಿನಲ್ಲಿ ವೆರಿಫಿಕೇಶನ್ ಆಗಿರುವಂಥ ಪೇಜ್ಗಳು. ಆ ಪೇಜ್ಗಳಲ್ಲಿ ನಮಗೆ ಮೆಟಾ ಚಾಟ್ ಏಜೆಂಟ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಒಂದು ಚಾನ್ಸ್ ಇರುತ್ತೆ ನಮ್ಗಳಿಗೆ. ಸೊ ನಾವೇನ್ ಮಾಡ್ತೀವಿ, ನಿಮ್ದು ಸ್ಕ್ರೀನ್ಶಾಟ್ ಏನಿರುತ್ತೆ, ಇನ್ಸ್ಟಾಗ್ರಾಮ್ದು ಸ್ಕ್ರೀನ್ಶಾಟ್, ಮತ್ತೆ ಸಸ್ಪೆಂಡ್ ಆದ್ಮೇಲೆ ನೀವೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿರ್ಬೇಕು, ಓಕೆನಾ. ಲಾಗೌಟ್ ಆಗೋಕ್ಕಿಂತ ಮುಂಚೆ ಏನೇ ಇದ್ರು ಟಕ್ ಟಕ್ ಅನ್ನಂಗೆ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳೋದು ಇಂಪಾರ್ಟೆಂಟ್, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ಅದನ್ನೆಲ್ಲ ಈಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರ ಮೆಟಾ ವೆರಿಫೈ ಆಗಿದೆ, ಇವಾಗ ನಂದು ವೆರಿಫೈ ಆಗಿದೆಯಪ್ಪ, ನಾನು ಅವ್ರದ್ದು ಡೀಟೇಲ್ಸ್ ಇಸ್ಕೊಂಡು ನಾನು ಮೆಟಾ ಏಜೆಂಟ್ ಜೊತೆಗೆ ಚಾಟ್ ಮಾಡ್ತೀನಿ, ನನಗೆ ಬೇಗ ಕನೆಕ್ಟ್ ಆಗ್ತಾರೆ ಆ್ಯಂಡ್ ಹೆಲ್ಪ್ ಕೂಡ ಮಾಡುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇವತ್ತು ನಾನು ಎಷ್ಟು 699 ರೂಪೀಸ್ ಅನ್ಸುತ್ತಲ್ಲ ಮೆಟಾ ವೆರಿಫೈ ಬೇಸಿಕ್ ಪ್ಲಾನು, 49 ರೂಪೀಸು, ಅದಾದ್ಮೇಲೆ 699 ಅಂತ ಅನ್ಸುತ್ತೆ. ಸೊ ಈ ಪ್ಲಾನ್ ಅಲ್ಲಿ ಇದ್ರೆ ನೀವು ಮೆಟಾ ಏಜೆಂಟ್ ಜೊತೆ ಚಾಟ್ ಮಾಡ್ತೀರಾ, ಹಿಂಗೆ ಸ್ಕ್ರೀನ್ ಶಾಟ್ಸ್ ಎಲ್ಲ ಕಳಿಸ್ಬಿಟ್ಟು ಹಿಂಗಾಗಿದೆ ನನ್ನ ಫ್ರೆಂಡ್ ಅಕೌಂಟು ನೋಡಿ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ಬಟ್ ಅವರು ನಿಮಗೂ ಈ ಅಕೌಂಟ್ಗೂ ಸಂಬಂಧ ಇಲ್ಲ, ನಾವು ಅದಕ್ಕೆ ರಿಟ್ರೀವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಸೇಮ್ ಇದೇನೆ, ನನಗೂ ಅರ್ಚನ್ದು ಚಾನಲ್ ಹೋದಾಗ ದಿ ಥ್ರಾಟಲ್ ಅವ್ರದ್ದು ನನಗಿದೇ ಪ್ರಾಬ್ಲಮ್ ಆಯಿತು. ಅದಾದ್ಮೇಲೆ ಏನಾಯಿತು, ಈ ವೆರಿಫಿಕೇಶನ್ ಪೇಜನ್ನ 4000 ರೂಪೀಸ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಸೊ 4000 ರೂಪಾಯಿ ಕೊಟ್ಟು ನೀವು ವೆರಿಫೈ ಅಕೌಂಟ್ ಪೇಜ್ನ ಮಾಡ್ಕೋಬೇಕು. ಇಲ್ಲಿ ಹೆಂಗೆ ಅಂತಂದ್ರೆ ದುಡ್ಡಿದ್ರೆ ದುನಿಯಾ, ಇಲ್ಲಿ ಅವರು ಇವರು ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ ಆಯ್ತಾ. ದುಡ್ಡಿದ್ರೆ ಎಲ್ಲಾನು ಆಗುತ್ತೆ ಅನ್ನೋದು ಇದ್ರಲ್ಲೂ ಅದೇ ಆಗೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ. 4000 ರೂಪೀಸ್ಗೆ ವೆರಿಫಿಕೇಶನ್ ಪೇಜ್ನ ನೀವು ತಗೋಬೇಕಾಗತ್ತೆ, ಅಥವಾ ನೀವೇ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೇ ನೀವು ವೆರಿಫೈ ಮಾಡ್ಕೊಂಡು ಆಮೇಲೆ ಚಾಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ 4000 ರೂಪೀಸ್ ನೀವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಷ್ಟು ನಿಮ್ಗೆ ಅಡ್ವಾಂಟೇಜು ಅನ್ನೋ ಥರ ಇದ್ರ ಕತೆಗಳು. ಬಟ್ ಏನ್ ಮಾಡೋಕ್ಕಾಗಲ್ಲ, ಅಕೌಂಟ್ ಬೇಕಂತ ಅಂದ್ರೆ ಇವಾಗ ನಾವು ದುಡ್ಡು ಮುಖ ನೋಡೋಕ್ಕಾಗಲ್ಲ. ಸೊ 4000 ರೂಪಾಯಿದು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೆ ಕಾಲ್ ಸಿಗುತ್ತೆ. ಇದು ಬರೀ ಚಾಟು. ಬಟ್ 4000 ರೂಪಾಯಿ ತಗೊಂಡ್ರೆ ನಮಗೆ ಅವರೇ ಫೋನೇ ಮಾಡ್ತಾರೆ, ಏಜೆಂಟ್ ಫೋನ್ ಮಾಡ್ತಾರೆ, ಕನೆಕ್ಟ್ ಆಗ್ಬೋದು. ಅವಾಗ ಅವ್ರ ಹತ್ರ ಮಾತಾಡ್ಬೋದು ನಾವು. ಅವಾಗ ಸ್ವಲ್ಪ ಸೊಲ್ಯೂಷನ್ಸ್ಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಅವರು ಮೇಲ್ ಐ ಡಿ ಆಗಿರ್ಬೋದು, ಅಥವಾ ಕಾಂಟ್ಯಾಕ್ಟ್ ಆಗಿರುವಂಥ ಲಿಂಕ್ ಆಗಿರುವಂಥ ಫೋನ್ ನಂಬರ್ಗಳಾಗಿರ್ಬೋದು ಎಲ್ಲನೂ ಕೇಳ್ತಾರೆ, ಅದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇನ್ನೊಂದು ಹೇಳ್ತೀನಿ, ಬರೀ ಮೆಟಾ ಏಜೆಂಟ್ಗಳಿಗೆ ಮಾತ್ರ ನೀವು ಲಿಂಕ್ ಆಗಿರುವ ಮೇಲ್ ಐ ಡಿ ಫೋನ್ ನಂಬರ್ನ ಕೊಡಿ. ಇದು ಬಿಟ್ಟು ಇವಾಗ ಡಿಸೇಬಲ್ ಆಯಿತು ಅಕೌಂಟು ಅಂತಂದರೆ ಬೇರೆ ಯಾರಿಗೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಶೇರ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಇದ್ರ ಮುಖಾಂತರ ನೀವು ಮೆಟಾ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಬಟ್ ಸ್ಟಿಲ್ ನೀವು 15 ವರ್ಕಿಂಗ್ ಡೇಸ್ ಇವ್ರ ಜೊತೆ ಚಾಟ್ ಮಾಡಿದ್ಮೇಲೆ ವೆಯ್ಟ್ ಮಾಡಬೇಕು. ರಿಜಿಸ್ಟರ್ ಮೇಲ್ ಐ ಡಿಗೆ ನಿಮಗೆ ರೆಸ್ಪಾನ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ, ಓಕೆನಾ. ಆಯಿತು, ಇಷ್ಟು ಆಪ್ಷನ್ಸ್ ಕೊಟ್ಟೆ ನಿಮಗೆ. ನನ್ನ ಕೈಲಿ ಅರ್ಜೆಂಟು, ನನ್ನ ಕೈಲಿ ತಡೆಯೋಕ್ಕಾಗಲ್ಲ, ಅಯ್ಯೋ ಹಿಂಗೆ ಇರುತ್ತೆ. ಕೆಲವ್ರದ್ದು ಹೊಟ್ಟೆಪಾಡು ನಡೀತಾ ಇರುತ್ತೆ, ಹಿಂಗೆ ನಂದು ಅದರಲ್ಲೇ ಹೊಟ್ಟೆಪಾಡು ನಡೀತಿತ್ತು. ಸೊ ಏನಾಗುತ್ತೆ, ನಮ್ಮಂಥವ್ರಿಗೆ ನಮ್ಗೆ ಕಾಯೋ ಪೇಷನ್ಸ್ ಇರಲ್ಲ, ಮತ್ತು ಟೆನ್ಷನ್ ಆಗ್ತಾ ಇರುತ್ತೆ, ಬರ್ತಾರ ಕೆಲ್ಸಗಳ ಕೈ ಕಳ್ಕೊತಾ ಇರ್ತೀವಿ. ಏನಾಗುತ್ತೆ, ಇದಕ್ಕೆ ಇನ್ನೊಂದು ಆಪ್ಷನ್ ಏನು ಅಂದರೆ, ಮೆಟಾದಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಕೆಲಸ ಮಾಡ್ತಾ ಇದ್ರೆ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅವ್ರು ಹೆಲ್ಪ್ ಮಾಡ್ತಾರೆ, ದುಡ್ಡು ತಗೊಳ್ಳೋದಿಲ್ಲ. ಯಾರಾದರೂ ಇದ್ರೆ ಕೆಲಸ ಮಾಡ್ತಿದ್ರೆ ಕನೆಕ್ಟ್ ನನಗೆ ಆಗ್ತಾರೆ ಅಂತಂದ್ರೆ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ, ಸರಿನಾ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಆ್ಯಂಡ್ ದುಡ್ಡು ಕೂಡ ಖರ್ಚಾಗಲ್ಲ, ನಿಮ್ಗೆ ಫ್ರೆಂಡ್ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ, ಓಕೆನಾ. ಆ್ಯಂಡ್ ಇನ್ನೊಂದು ವಿಚಾರ, ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತಂದ್ರೆ ನಾನು ಲೀಗಲ್ ಆಗಿ ಫೈಟ್ ಮಾಡಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಗೆ ಹೇಳಕ್ ಬೇಜಾರಾಗುತ್ತೆ, ಬಟ್ ಇದಕ್ಕೆ ಸಂಬಂಧಪಟ್ಟಿರುವಂಥ ಲಾಯರ್ಗಳು ಯಾರು ಇಲ್ಲ ನನಗೆ ಗೊತ್ತಿರೋ ಹಾಗೆ. ಸೊ ನಂಗೆ ಗೊತ್ತಿಲ್ಲ, ಮುಂದಕ್ಕೆ ಬರ್ಬೋದೇನೋ. ಸೊ ನಾನು ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರೋ ಇದಕ್ಕೆ ಸಂಬಂಧಪಟ್ಟಿರುವಂಥ ರಿಟ್ರೀವ್ ಮಾಡಿಕೊಡುವಂಥ ಲಾಯರ್ಗಳು ನನ್ನ ಮಟ್ಟಿಗೆ ಗೊತ್ತಿಲ್ಲ. ಬಂದಿದ್ರೆ ಖುಷಿ ನನಗೆ, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಮಾಡಿಸಿರೋದು ಸನ್ನಿ ವಾದ್ವಾಣಿ ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶ್ ಲಾಯರ್, ಅವರು ಹೆಲ್ಪ್ ಮಾಡಿ ಕೊಟ್ಟರು, ಓಕೆನಾ. ರಿಟ್ರೀವ್ ಮಾಡ್ತಾರೆ, ಬಟ್ ಅವ್ರಿಗೆ ನಾವು ಪೇ ಮಾಡಬೇಕಾಗುತ್ತೆ. ಲಾಯರು ಕೋರ್ಟು ಅಂತೆಲ್ಲ ಬಂದರೆ ಪೇಮೆಂಟು ಜಾಸ್ತಿನೇ ಇರುತ್ತೆ, ಅದಕ್ಕೆ ನೀವು ತಯಾರಾಗಬೇಕಾಗುತ್ತೆ. ಸೊ ಅವ್ರದ್ದು ಬೇಕಾದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಟ್ಯಾಗ್ ಮಾಡಿರ್ತೀನಿ, ಮತ್ತೆ ಚೆಕ್ಔಟ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ಹೆಲ್ಪ್ ಆದರೆ ಸಂತೋಷ, ಓಕೆನಾ. ಅವ್ರ ಕಡೆಯಿಂದ ಮಾಡಿಸಿದ್ದು ನಾನು. ಸೊ ಇದಿಷ್ಟು ಆಪ್ಷನ್ಸ್ಗಳು ನಮಗೆ ಇರುತ್ತೆ, ಇಷ್ಟು ಆಪ್ಷನ್ಸ್ಗಳನ್ನ ಇಟ್ಕೋಬೇಕು ನೀವು. ಸೊ
ತುಂಬಾ ಪೇಷನ್ಸ್ ಇಂದ ಕಾಯ್ಬೇಕು. ಈ ಪ್ರೋಸೆಸ್ಗೆ ಸುಮಾರು 1 ತಿಂಗಳವರೆಗೂ ನೀವು ಕಾಯ್ಬೇಕಾಗತ್ತೆ. ಯಾಕಂದ್ರೆ ಸಡನ್ ಆಗಿ ಯಾವುದು ಆಗೋದಿಲ್ಲ. 15 ವರ್ಕಿಂಗ್ ಡೇಸ್ ಅಂತಾರೆ, ಬಟ್ 15 ವರ್ಕಿಂಗ್ ಡೇಸ್ ಆಕ್ಚುಲಿ ಪ್ರಾಕ್ಟಿಕಲಿ ಆಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಈಗ ನಮ್ಮ ಹರ್ಷಂದು ಮೊನ್ನೆ ಹೋದಾಗ ಮೇ ಬಿ 16-17 ದಿನ ಏನೋ ಆಗಿತ್ತು ಅವನು. ಸೊ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೇನೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಇನ್ನೊಂದೇನು ಅಂತ ಅಂದ್ರೆ, ಈ ಸಮಯದಲ್ಲಿ ನಮ್ಮನ್ನ ಇವ್ ಮೆಂಟಲಿ ಕುಗ್ಗಿರ್ತೀವಿ. ಈ ಟೈಮಲ್ಲಿ ಅಡ್ವಾಂಟೇಜ್ ತಗೊಳ್ಳೋರು ಜಾಸ್ತಿ ಇರ್ತಾರೆ. ವೈಟ್ ಹ್ಯಾಕರ್ಸು, ಬ್ಲ್ಯಾಕ್ ಹ್ಯಾಕರ್ಸ್ ಅಂತೆಲ್ಲ ಬರ್ತಾರೆ. ಓಕೆನಾ, ಅವರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ನೀವು ಲಾಗಿನ್ ಆಗಿರುವಂತ ಫೋನ್ ನಂಬರು, ಲಾಗಿನ್ ಆಗಿರುವಂತ ಮೇಲ್ ಐಡಿನ ದಯವಿಟ್ಟು ಯಾರಿಗೂ ಕೊಡೋದಿಕ್ ಹೋಗ್ಬೇಡಿ. ಬಿಕಾಸ್ ಇವರೆಲ್ಲ ಏನ್ ಮಾಡ್ತಾರೆ, ತಗೊಂಡ್ಬಿಟ್ಟು ಮತ್ತೆ ಹ್ಯಾಕ್ ಮಾಡ್ಬಿಡ್ತಾರೆ. ಹಾಗಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅದು ಪೇಮೆಂಟ್ ಬರ್ತಾ ಇರ್ಬೋದು, ಕೆಲವರಿಗೆ ಫೇಸ್ಬುಕ್ ಇಂದ ಪೇಮೆಂಟ್ ಬರುತ್ತೆ, ಯೂಟ್ಯೂಬ್ ಇಂದ ಪೇಮೆಂಟ್ ಏನ್ ಮಾಡ್ತಾರೆ, ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವ್ರ ದುಡ್ಡನ್ನ ತಗೊಂಡು ಎಲ್ಲ ಫೇಕ್ ಮಾಡಕ್ ಬಿಡ್ತಾರೆ. ಸೊ ಹಾಗಾಗಿ ಈ ವೈಟ್ ಹ್ಯಾಕರ್ಸ್, ಬ್ಲ್ಯಾಕ್ ಹ್ಯಾಕರ್ಸ್ ಇಂದ ಆದಷ್ಟು ದೂರ ಇರಿ. ಯಾರಿಗೂ ನಿಮ್ದು ಅಕೌಂಟ್ಗಳು ಲಿಂಕ್ ಆಗಿರೋದನ್ನ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ, ಕೊಡಕ್ಕೆ ಹೋಗ್ಬೇಡಿ. ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಇಲ್ಲ ಗೊತ್ತಿರೋರ್ ಕಡೆಯಿಂದ ಇದ್ರೆ ಮಾತ್ರ, ಅದು ನಿಮಗೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ. ಓಕೆನಾ. ಅಂಡ್ ನಮ್ಮ ಕರ್ನಾಟಕದಲ್ಲಿರುವಂತ ಸೈಬರ್ ಕ್ರೈಮ್ ಬ್ರಾಂಚ್ ಅವ್ರು ಏನಾದ್ರು ನಮಗೆ ಈ ವಿಚಾರವಾಗಿ ಹೆಲ್ಪ್ ಮಾಡ್ತಾರ ಅಂತ ಕೇಳಬಹುದು. ಬಿಕಾಸ್ ನಾನು ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿದೆ. ಇಲ್ಲಿ ಇದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ನಾವು ಓಕೆ, ನಮ್ಮ ಅಕೌಂಟ್ ಹೋಗಿದೆಯಲ್ಲ, ಇವತ್ತು ಬಸವೇಶ್ವರನಗರ ಹೋಗ್ಬಿಟ್ಟು ಸೈಬರ್ ಕ್ರೈಮಿಗೆ ನಾವು ಕೊಟ್ಬಿಡೋಣ, ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಅನ್ಕೊಂಡು ಹೋಗ್ತೀವಿ. ಆದ್ರೆ ಅಲ್ಲಿ ವಾಸ್ತವ ಬೇರೆ ಇರುತ್ತೆ. ಸೈಬರ್ ಕ್ರೈಮ್ ಅವ್ರಿಗೆ ಹೇಗೆ ಅಂತ ಅಂದ್ರೆ, ಫ್ರಾಡ್ ಆಗಿರ್ಬೇಕು, ಇಲ್ಲ ಬೇರೆ ತರ ಏನಾದ್ರು ಇಶ್ಯೂಸ್ ಆಗಿದ್ರೆ, ಮಿಸ್ಲೀಡ್ ಆಗಿರುವಂತ, ಮಿಸ್ಯೂಸ್ ಮಾಡ್ಕೋತಾ ಇರುವಂತ ಫೋಟೋಸ್ಗಳನ್ನ ಹಾಕೋದು, ಈ ರೀತಿ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಬೇಕಾಗುತ್ತೆ ಅಥವಾ ಪಿಟಿಷನ್ ನ ಕೊಡಬೇಕಾಗುತ್ತೆ. ಅದನ್ನ ತಗೊಂಡು ಹೋಗಿ ನೀವು ಸೈಬರ್ ಕ್ರೈಮಿಗೆ ಕೊಡಬೇಕು. ಅದನ್ನು ಈ ಪೊಲೀಸ್ ಸ್ಟೇಷನ್ ಇಂದ ಸೀಲು ಸೈನು ಆಗಿರ್ಬೇಕು, ಇನ್ಸ್ಪೆಕ್ಟರ್ದು. ಇವ್ರು ಅಲ್ಲಿಗೆ ಇನ್ಫಾರ್ಮೇಶನ್ ಮಾಡಬೇಕು, ಹೌದು ನಮ್ಮ ಮೇರೆಯಿಂದ ಒಂದು ಕೇಸ್ ರೈಸ್ ಆಗಿದೆ, ಸೈಬರ್ ಕ್ರೈಮಿಗೆ ಬರ್ತಾ ಇದ್ದಾರೆ, ನೀವು ಟೇಕ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಅಲ್ಲಿಗೆ ರಿಪೋರ್ಟ್ ನ ಕಳ್ಸೋವರೆಗೂ ಸೈಬರ್ ಕ್ರೈಮ್ ಅವರು ಯಾವ ಕೆಲಸನೂ ಮಾಡೋದಿಲ್ಲ. ನಾವೇ ಡೈರೆಕ್ಟ್ ಆಗಿ ಹೋಗ್ತೀವಿ ಅಂತಂದ್ರೆ ಅವರು ಕೇಳೋದಿಲ್ಲ ಅಂಡ್ ಹೆಲ್ಪ್ ಕೂಡ ಮಾಡೋದಿಲ್ಲ. ಅಂಡ್ ಈ ತರ ಡಿಸೇಬಲ್ ಆಗಿದೆ ಕಮ್ಯುನಿಟಿ ಗೈಡ್ಲೈನ್ಸ್ ಗಳಿಂದ ಅಂತ ಅಂದ್ರೆ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಸೈಬರ್ ಕ್ರೈಮ್ ಏನಕ್ಕಿದೆ, ಏನಾದ್ರೂ ಕ್ರೈಮ್ ಆದ್ರೆ ಮಾತ್ರ ನಮಗೆ ಹೆಲ್ಪ್ ಮಾಡ್ತಾರೆ ಹೊರತು, ಅಕೌಂಟ್ ಸಸ್ಪೆಂಡ್ ಆಯ್ತು, ಡಿಲೀಟ್ ಆಯ್ತು ಅಂದ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೆನ್ಸ್ ಮಾಡಿದ್ರೆ ಹಾಗಾಗಿ ತೆಗ್ದಿದ್ದಾರೆ ಅಂತ ಹೇಳ್ತಾರೆ ಹೊರತು ನಿಮ್ಗೆ ಸಹಾಯ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸಹಾಯ ಮಾಡೋದಿಲ್ಲ. ಆಪ್ಷನ್ ಮೆಟಾ ಏಜೆಂಟ್ ಜೊತೆ ಕನೆಕ್ಟ್ ಆಗಬೇಕು, ಮೆಟಾ ಅವ್ರ ಜೊತೆ ಕಾಲಲ್ಲಿ ಇರಬೇಕು, ಇಲ್ಲ ಮೆಟಾದಲ್ಲಿ ಕೆಲಸ ಮಾಡ್ತಾರ ಜೊತೆ ಕನೆಕ್ಟ್ ಆಗಬೇಕು, ಇಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂದ್ರೆ ಥ್ರೂ ಲಾಯರ್ ಹೋಗ್ಬೇಕು. ಇಷ್ಟು ಆಪ್ಷನ್ಸ್ ಇದೆ. ಇಲ್ಲ ಅಂತಂದ್ರೆ ನೀವೇನೋ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಯಾವ್ದೂ ಅಕೌಂಟ್ ವಾಪಸ್ ಬರಲ್ಲ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆಸ್ ಪರ್ IT ರೂಲ್ಸ್ ನಮ್ಮ ಡೇಟಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು 2 ವರ್ಷದವರೆಗೂ ಸರ್ವರ್ ಅಲ್ಲಿ ಇರುತ್ತೆ. ನಿಮ್ ಯಾವ ಡೇಟಾನು ಡಿಲೀಟ್ ಆಗಲ್ಲ. ನಿಮ್ಮ ಅಕೌಂಟ್ ಹೆಂಗ್ ಹೋಗಿತ್ತೋ ಹಂಗೆ ವಾಪಸ್ ಬರುತ್ತೆ. ಓಕೆನಾ, ಟೆನ್ಷನ್ ಮಾಡಬೇಡಿ, ನನ್ನ ಅಕೌಂಟ್ ಹೋಗುತ್ತೆ. ನಾವು ಫೋಟೋ ವಿಡಿಯೋಸ್ ಎಲ್ಲ ನಾವು ಬ್ಯಾಕಪ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಹೇಳ್ತಿರೋದು, ಬ್ಯಾಕಪ್ ಅಲ್ಲಿ 2 years ವರ್ಗು ಬ್ಯಾಕಪ್ ಅಲ್ಲಿ ಇರುತ್ತೆ, ಸರ್ವರ್ ಅಲ್ಲಿ ಇರುತ್ತೆ. ಅಕೌಂಟ್ ಬಂದ್ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಪ್ರತಿಯೊಂದು ಮೆಸೇಜ್ ಕೂಡ ಎಲ್ಲಾನು ವಾಪಸ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆನಾ. ಸೊ ಇಷ್ಟು ವಿಚಾರಗಳು ಇದಾವೆ. ಅಂಡ್ ನಾನು ಇನ್ನೊಂದು ನಿಮಗೆ ಒಂದು ನನ್ನ ಪರ್ಸನಲ್ ಅನುಭವನೂ ಹೇಳ್ತೀನಿ ನಿಮಗೆ. ಏನು ಅಂತ ಅಂದ್ರೆ, ಇವಾಗ ಅಕೌಂಟ್ ಹೋಗಿರುತ್ತೆ. ಓಕೆನಾ. ಸೊ ನಾವು ಆಸ್ ಎ ಕ್ರಿಯೇಟರ್ ನಾವೇನ್ ಮಾಡ್ತೀವಿ, ನಮಗೆ ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ನಾವು ಇನ್ನೊಂದು ಚಾನಲ್ನ ತೆಗಿಬೇಕು ಅಂತ ಪ್ಲಾನ್ ಮಾಡ್ತೀವಿ, ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ನ ತೆಗಿಬೇಕು ಅಂತ ಪ್ಲಾನ್. ಕರೆಕ್ಟ್, ನಾನು ಮಾಡಿದ್ದೀನಿ. ಏನಾಗ್ಬಿಡುತ್ತೆ, ಸೇಮ್ ಮೊಬೈಲಲ್ಲಿ, ಸೇಮ್ ನಂಬರಲ್ಲಿ, ಸೇಮ್ ಇಮೇಲ್ ID ಇಟ್ಕೊಂಡು ಅದೇ ಮೊಬೈಲಲ್ಲಿ ಲಾಗಿನ್ ಆದ್ರೆ IP ಅಡ್ರೆಸ್ ಸೇಮ್ ತಗೊಳುತ್ತೆ. ಅವಾಗ ಏನಾಗುತ್ತೆ, ಇವ್ರದ್ದು ಅಕೌಂಟ್ ಸಸ್ಪೆಂಡ್ ಆಗಿದ್ದಲ್ಲ ಅಂದ್ಬಿಟ್ಟು ಈ ಅಕೌಂಟ್ ಸಸ್ಪೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಹಳೆ ಅಕೌಂಟ್ಗಳು ಎಲ್ಲೆಲ್ಲಿ ಲಾಗಿನ್ ಇಟ್ಟಿದ್ದೀರಾ, ಈ ಲಾಗಿನ್ ಆಗಿರುವಂತ ಫೋನ್ ಅಲ್ಲಿ ಹೊಸದಾಗಿ ಚಾನಲ್ನ ಅಥವಾ ಹೊಸದಾಗಿ ಪೇಜ್ ನ ಶುರು ಮಾಡಬೇಡಿ. ಅದಕ್ಕೆ ಸಪರೇಟ್ ಡಿವೈಸ್ ಇಟ್ಕೊಳ್ಳಿ, ಸಪರೇಟ್ ಫೋನ್ ನಂಬರು, ಸಪರೇಟ್ ಮೇಲ್ ID. ಒಂದಕ್ಕೊಂದು ದಯವಿಟ್ಟು ಲಿಂಕ್ ಮಾಡಬೇಡಿ. IP ಅಡ್ರೆಸ್ ಇಂದನೂ ತೊಂದರೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾಕೆ IP ಅಡ್ರೆಸ್ ತೊಂದರೆ ಆಗುತ್ತೆ ನೀವು ಪ್ರಶ್ನೆ ಮಾಡಬಹುದು. ಇವಾಗ ನನ್ನ ಅಕೌಂಟ್ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿತ್ತು, ಸರಿನಾ. ನಾನು ನಂದು ನಮ್ಮ ಅಮ್ಮಂದು ಇವಾಗ ಏನೋ ಮಲ್ಟಿಪಲ್ ಅಕೌಂಟ್ಸ್ ಲಾಗಿನ್ ಇಟ್ಟಿರ್ತೀವಿ ಫೋನಲ್ಲಿ. ನಾವೊಂದು ಮಲ್ಟಿಪಲ್ ಅಕೌಂಟ್ಸ್ ಇದ್ದಾಗ ಸ್ವಿಚ್ ಮಾಡ್ತಾ ಇರ್ತೀವಿ ನಾವುಗಳೇನಾದ್ರೂ ಇದ್ದಾಗ. ಸೊ ಏನಾಗುತ್ತೆ, ನಂದು ನಮ್ಮ ಅಮ್ಮಂದು ಇಬ್ರದ್ದು ಲಾಗಿನ್ ಇತ್ತು. ನಾವು ಏನಾಗಿದೆ, ನನಗೆ ಬಂದಿತ್ತು ತೊಂದರೆ, ನಮ್ಮ ಅಮ್ಮನ ಅಕೌಂಟು ಓಡಿಸ್ಕೊಂಡಿದೆ ಬಿಕಾಸ್ ಆಫ್ IP ಅಡ್ರೆಸ್. ನಮ್ಮ ಅಮ್ಮಂದು ವೈಲೇಷನ್ ಇರಲಿಲ್ಲ, ಬಟ್ IP ಅಡ್ರೆಸ್ ಅಲ್ಲಿ 2 ಚಾನಲ್ ಲಾಗಿನ್ ಇರೋ ಕಾರಣ ನಮ್ಮ ಅಮ್ಮನ ಅಕೌಂಟು ಹೋಯ್ತು. ಅವ್ರು ಏನು ಮಾಡದಿಲ್ದಿರ ಅನುಭವಿಸುವಂತ ಪರಿಸ್ಥಿತಿ ಆಯ್ತು. ಹಾಗಾಗಿ ಹೇಳ್ತಿರೋದು, IP ಅಡ್ರೆಸ್ ತುಂಬಾ ಬಹಳ ದೊಡ್ಡ ಒಂದು ಇದನ್ನ ವಹಿಸುತ್ತೆ. ಸೊ ದಯವಿಟ್ಟು ಹಳೆ ಫೋನ್ ಅಲ್ಲಿ ಲಾಗಿನ್ ಇಡಬೇಡಿ, ಹೊಸ ಡಿವೈಸ್ ತಗೊಂಡು ಅದನ್ನ ಲಾಗಿನ್ ಆಗಿ, ಇಲ್ಲಾಂದ್ರೆ ಸಿಸ್ಟಮ್ ಅಲ್ಲಿ, PC ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಅದ್ರಲ್ಲಾದ್ರೂ ಲಾಗಿನ್ ಆಗಿ ಹೊಸ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಹಳೆ ಅಕೌಂಟ್ ಬರೋವರೆಗೂ ಇದಕ್ಕೆ ಏನು ಕನೆಕ್ಷನ್ ಮಾಡಕ್ ಹೋಗ್ಲೇಬೇಡಿ. ಓಕೆನಾ.
ಇದಾದ್ಮೇಲೆ ಅಕೌಂಟ್ ಎಲ್ಲ ಬಂತು, ವಾಪಸ್ ಬಂತು ಅಂತ ಅಂದಮೇಲೆ ದಯವಿಟ್ಟು ಫೇಸ್ ವೆರಿಫಿಕೇಶನ್ಸ್ಗಳನ್ನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದಾರೆ. ಫೇಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, 2 ಸ್ಟೆಪ್ ವೆರಿಫಿಕೇಶನ್ ಮಾಡಿಕೊಂಡು ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡಿಕೊಂಡು ಮೇಲ್ ಐ ಡಿಗಳನ್ನ ಚೇಂಜ್ ಮಾಡಿಕೊಂಡು ಕಂಪ್ಲೀಟಾಗಿ ಟೈಟಾಗಿ ಸೆಕ್ಯೂರಿಟಿನ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಇಷ್ಟೆಲ್ಲ ಹೇಳಿದೆ, ಕನ್ಕ್ಲೂಷನ್ ಪಾರ್ಟ್ ಬೇಕಲ್ವಾ? ಮೆಟಾ ವೆರಿಫೈ ಪೇಜ್ ಇರುತ್ತೆ, ಆದ್ರೆ ನಮ್ದು ಹೋಗ್ಬಿಟ್ಟಿರುತ್ತೆ. ಹಾಗಾದ್ರೆ ನಾನು ಮೆಟಾ ವೆರಿಫಿಕೇಶನ್ ತಗೊಂಡಿದ್ದು ಏಜೆಂಟ್ ಆದ್ರೆ ಚಾಟ್ ಮಾಡೋಕ್ಕಾಗಿಲ್ಲ. ಕರೆಕ್ಟ್ ಅಲ್ವಾ? ಸೇಮ್ ಪರಿಸ್ಥಿತಿ ನಂದು ಆಗಿತ್ತು. ಅಕೌಂಟೇ ಹೋದ್ಮೇಲೆ ವೆರಿಫೈ ಪೇಜ್ ಆಗಿದ್ರು ನೀನು ಹೆಂಗೆ ಹೋಗಿ ಕನೆಕ್ಟ್ ಮಾಡ್ತೀಯ ಅಥವಾ ಕಾಂಟ್ಯಾಕ್ಟ್ ಮಾಡ್ತೀಯಾ? ಪರಿಸ್ಥಿತಿ ಇದೇ ಆಗಿತ್ತು. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್, ಒಂದು ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಅಕೌಂಟೇ ಹೋದ್ಮೇಲೆ ಮೆಟಾ ವೆರಿಫೈ ತಗೊಂಡಿದ್ರು ಏನು ಯೂಸ್ ಇಲ್ಲ. ಓಕೆನಾ? ಸೊ ಅಕೌಂಟೇ ಓಪನ್ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಎಲ್ಲೂ ಹೋಗಕ್ಕಾಗಲ್ಲ. ಅದರ ಬದಲಾಗಿ ನೀವೇನ್ ಮಾಡ್ಬೋದು ಅಂತಂದ್ರೆ, ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ಇದೀನಿ, ನಂದು ಫೇಸ್ಬುಕ್ ಪೇಜ್ ಇದೆ ಅಂತ ಅಂದ್ರೆ ಅಲ್ಲಿ ಹೋಗಿ ನಿಮ್ ಇನ್ಸ್ಟಾಗ್ರಾಮ್, ಯಾಕಂದ್ರೆ ಇದೆಲ್ಲ ಮೆಟಾ ಅಂಡರ್ ಬರೋದ್ರಿಂದ ಒಂದೇ ಪ್ಲಾಟ್ಫಾರ್ಮ್ ಅಂಡರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಚಾಟ್ ಮಾಡಬಹುದು. ಯಾಕಂದ್ರೆ ಇದು ವೆರಿಫೈ ಆದಾಗ ಅದು ವೆರಿಫೈ ಯೂಶಲಿ ಮಾಡ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಪೇಜ್ಗಳಿದೆ ಅಂತಂದ್ರೆ. ಇಲ್ಲ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಮೆಟಾ ಅವ್ರ ಜೊತೆ ನೀವು ಚಾಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇಲ್ಲ ನಾನು ಅದು ಮಾಡ್ಕೊಂಡಿಲ್ಲ ಇದು ಮಾಡ್ಕೊಂಡಿಲ್ಲ ಅಂತಂದ್ರೆ ಮೆಟಾ ವೆರಿಫಿಕೇಶನ್ ತಗೊಂಡ್ರು ಏನು ಯೂಸ್ ಇಲ್ಲ. ಜಸ್ಟ್ ಬಿಕಾಸ್ ಆಫ್ ಮನಿ ಅಷ್ಟೇನೆ. ಇದು ವಾಸ್ತವ. ನಮಗೆ ಮೆಟಾ ಏಜೆಂಟ್ಗಳು ಅನ್ಲೆಸ್ ಆ್ಯಂಡ್ ಅಂಟಿಲ್ ನಮ್ಮ ಲಕ್ ಚೆನ್ನಾಗಿರ್ಬೇಕು, ನಮ್ಮ ಫಾಲೋವರ್ಸ್ ರೇಂಜ್ ಚೆನ್ನಾಗಿರ್ಬೇಕು, ಎಲ್ಲದಕ್ಕೂ ಮ್ಯಾಟರ್ ಆಗುತ್ತೆ. ಏನು ಮಾಡಿಲ್ಲದಿರೋರು ಏನೇನೋ ಮಾಡಿ ಯಾರ್ಯಾರ್ದು ಏನೇನೋ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಯಾವತ್ತೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸುಮಾರು ವರ್ಷದಿಂದ ಕಷ್ಟಪಟ್ಟಿರುವಂಥ ಕಾಂಟೆಂಟ್ ಬ್ಯಾಕಪ್ಗಳನ್ನ ಕೂಡ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಎಲ್ಲ ರೀತಿಯೂ ಒಂದು ಚಾಲೆಂಜ್ ಆಗಿರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ನೀವೆಲ್ಲದಕ್ಕೂ ಸಿದ್ಧವಾಗಿರಬೇಕು. ಸೊ ಹಾಗಾಗಿ ಇಷ್ಟು ಆಪ್ಷನ್ಸ್ಗಳನ್ನ ಇಟ್ಕೊಳ್ಳಿ. ನಿಮಗೆ ಚಾನಲ್ ವಾಪಸ್ ಬರುತ್ತೆ, ಬರೋದೇ ಇಲ್ಲ ಅಂತಿಲ್ಲ. 2 ವರ್ಷ ಟೈಮ್ ಇರುತ್ತೆ, ನೀವು ಫೈಟ್ ಮಾಡಿದ್ರೆ ಖಂಡಿತ ವಾಪಸ್ ಬರುತ್ತೆ. ಬಟ್ ಹೇಳೋದಲ್ಲ, ಕೆಲವೊಂದಷ್ಟು ಪ್ರೊಸೀಜರ್ಗಳಿರುತ್ತೆ, ಕೆಲವೊಂದಷ್ಟು ಟ್ರಿಕ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಟ್ವೀಟ್ ಮಾಡಿ, ಮೆಟಾ ಏಜೆಂಟ್ ಜೊತೆ ಚಾಟ್ ಮಾಡಿ, ಎಲ್ಲ ಕಡೆ ಸ್ಟೋರಿಗಳಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ನ ಟ್ಯಾಗ್ ಮಾಡಿ, ಫ್ರೆಂಡ್ಸ್ ಹತ್ರ ಹೇಳಿ, ಎಲ್ಲ ಮಾಡಿಸಿ ನೋಡೋಣ. ಅಟ್ಲೀಸ್ಟ್ ಅವಾಗ ಅದು ರೀಚ್ ಔಟ್ ಆದರೆ ನಿಮ್ಮ ಅಕೌಂಟ್ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡ್ದಿಲ್ದಿರೋರ್ದೆಲ್ಲ ಹೋಗ್ತಾ ಇರುತ್ತೆ, ಬೇಜಾರಾಗುತ್ತೆ. ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಆ್ಯಂಡ್ ತುಂಬ ಕಷ್ಟದಿಂದ ಕಾಂಟೆಂಟ್ಗಳನ್ನ ಮಾಡಿರ್ತಾರೆ. ಬೇರೆಯವ್ರ ಥರ ಫೇಕ್ ಎಲ್ಲ ಮಾಡಿರಲ್ಲ. ಸೊ ಅವಾಗೇನಾಗುತ್ತೆ, ತುಂಬ ಹರ್ಟ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಿರೋದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ಅಕೌಂಟ್ ವಾಪಸ್ ಬರುತ್ತೆ. ಓಕೆನಾ? ಸೊ ಇಷ್ಟನ್ನೇ ಹೇಳಬೇಕಾಗಿತ್ತು ನಾನು. ಬಿಕಾಸ್ ನಂಗೆ ತುಂಬ ಜನ ಕಾಲ್ ಮಾಡ್ತಾರೆ, ತುಂಬ ಜನ ನನ್ನ ಹತ್ರ ಸಜೆಷನ್ಸ್ಗಳನ್ನ ಕೇಳ್ತಾರೆ, ಏನು ಮಾಡಬೇಕು ಅಂತ ಹೇಳಿ. ನನ್ನ ಅನುಭವನ ಇದಕ್ಕೆ ಹೇಳ್ತಿದ್ದೀನಿ. ಇದಕ್ಕೆ ಪೇಷನ್ಸ್ ಬೇಕು, ಹಣ ಬೇಕು, ಮತ್ತು ಮೆಜಾರಿಟಿ ಪೇಷನ್ಸೇ ನಾನು ಹೇಳೋದು. ಪೇಷನ್ಸು ಹಣ ಎರಡೂ ಬೇಕು ಈ ಒಂದು ಆದಾಗ. ಆ್ಯಂಡ್ ಹೆಲ್ಪ್ ಕೂಡ ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ಇಷ್ಟು ನನ್ನ ಕಡೆಯಿಂದ ಸಜೆಷನ್ಸು. ಮತ್ತಿನ್ನೇನಾದರೂ ಡೌಟ್ ಇದ್ದರೆ, ಇದು ನೋಡಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲದಕ್ಕೂ ಇದೇ ಪ್ರೊಸೀಜರ್ಗಳು ನಡೆಯೋದು. ಬಟ್ ಫೇಸ್ಬುಕ್ಕಲ್ಲಿ ಹೆಂಗೆ ಅಂದರೆ ಟಕ್ಕನಂಗೆ ತೆಗೆದುಬಿಡ್ತಾರೆ. ಯೂಟ್ಯೂಬಲ್ಲಿ ಹೆಂಗಂದರೆ 3 ವಾರ್ನಿಂಗ್ ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಟಕ್ಕನಂಗೆ ತೆಗೆದು ಬಿಡ್ತಾರೆ. ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ, ಕೆಲವೊಂದಷ್ಟು ಸೆನ್ಸಿಟಿವ್ ಇಶ್ಯೂಗಳ ಬಗ್ಗೆ ಎಲ್ಲ ಕಡೆ ಕಮ್ಯುನಿಟಿ ವೈಲೆನ್ಸ್ ಅಂತ ತೆಗ್ದು ಹಾಕ್ತಾರೆ. ಆ್ಯಂಡ್ ಇದು AI ಒಂದು ಕೈವಾಡ ಕೂಡ ಹೌದು. ಯಾಕಂದರೆ ಮ್ಯಾನ್ಯುವಲಿ ಯಾರು ಕೂತ್ಕೊಂಡು ಚೆಕ್ ಮಾಡಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿಂದ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇರೋ ಕಾರಣ AI ಏನು ಮಾಡುತ್ತೆ, ಇವಾಗ ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಕೂಡ ಬಿಟ್ಟಿದ್ದಾರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ. ಏನೋ ಒಂದು ವರ್ಡ್ ಯೂಸ್ ಮಾಡಿದೆ, ಟಕ್ಕನಾಗೆ ಟ್ರಾನ್ಸ್ಲೇಟ್ ಆಗಿರುತ್ತೆ, ಆಮೇಲೆ ಟಕ್ಕನಾಗ ಅದು ರಿಪೋರ್ಟ್ ಆಗಿಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಸೊ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳು ಇನ್ನು ಮುಂದೆ ಸ್ವಲ್ಪ ಜಾಗೃತರಾಗಿ ಕಂಟೆಂಟ್ಗಳನ್ನ ಮಾಡಬೇಕಾಗುತ್ತೆ. ಸೊ ನಾನು ತಿದ್ಕೊಂಡಿದ್ದೀನಿ. ನಾನು ಇವಾಗ ಏನು ಮಾಡ್ಬೇಕು, ಏನು ಮಾಡಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿಬಿಟ್ಟೆ ಕಂಟೆಂಟ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಬದಲಾವಣೆಗಳು ಬೇಕಾಗುತ್ತೆ. ಜಾಗೃತರಾಗಿರಿ. ಆ್ಯಂಡ್ ದಯವಿಟ್ಟು ನಾನು ಹೇಳಿರೋ ವಿಚಾರಗಳನ್ನ ಕಿವಿಗೆ ಹಾಕೊಳ್ಳಿ. ಸರಿನಾ? ಏನೇ ಡೌಟ್ ಇದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ನಿಮಗೆ ಹೆಲ್ಪ್ ಔಟ್ ಮಾಡ್ತೀನಿ. ನಾನು ತುಂಬ ಜನಕ್ಕೆ ಇದುವರೆಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಏನು ನಾಲೆಜ್ ಇದೆ ಅದನ್ನು ಖಂಡಿತ ಶೇರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲ ವಿಚಾರದ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನಾನು ಹುಷಾರಾಗಿ ಬೈಕ್ ರೈಡ್ನ ಶುರು ಮಾಡ್ಬೇಕನ್ನೋದಷ್ಟೇ ನನ್ನ ತಲೆಯಲ್ಲಿ ಇರೋದು. ಸೊ ನಿಮ್ಮೆಲ್ಲರ ಬೆಂಬಲಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಇದೇ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಮರಿಬೇಡಿ. ತುಂಬ ಕಷ್ಟದಿಂದ ನಾನು ಬೆಳೆದಿದ್ದೀನಿ. ಒಂದೊಂದು ಕಂಟೆಂಟನ್ನು ಹುಷಾರಿಲ್ದರೆ ಟೈಮಲ್ಲೂ ನಾನು ತುಂಬ ಎಫರ್ಟ್ ಹಾಕಿ ನಿಮಗೋಸ್ಕರ ಕಂಟೆಂಟ್ನ ಕೊಡ್ತಾ ಇದ್ದೀನಿ. ಆ ಒಂದು ಎಫರ್ಟ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.